ನಾನ್ ವೆಜ್ ತಿನ್ನೋರ್ಗಂತೂ ಸಂಡೇ ಸ್ಪೆಷಲ್ ಬೇಕೇ ಬೇಕು. ನಾನ್ ವೆಜ್ ಇಲ್ಲ ಅಂದರೆ ನಮಗೆ ಸಂಡೇ ಹೋದಂಗೆ ಅನಿಸೋದೇ ಇಲ್ಲ. ಹಾಗಾಗಿ ಇವತ್ತು ನಾನು ಕಬಾಬ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಕಬಾಬ್ದು ಸ್ವಲ್ಪ ಮ್ಯಾರಿನೇಟ್ ಮಾಡಿಟ್ಟಿರೋದು ಪೀಸ್ ಇತ್ತು, ಚಿಕನ್ನು. ಅದಕ್ಕೋಸ್ಕರ ಇವಾಗ ಫಸ್ಟು ನಾನು ಅದೇ ಎಣ್ಣೆಲಿ ಕರ್ಕೊಂಡ್ಬಿಟ್ಟು ಅದೇ ಎಣ್ಣೆಗೆ ಸ್ವಲ್ಪ ಎಣ್ಣೆ ಎತ್ಕೊಂಡು ಅದರಲ್ಲೇ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನೇನು ಎಕ್ಸ್ಟ್ರಾ ಮಸಾಲೆ ಅಂತ ಏನೂ ಹಾಕ್ತಾಯಿಲ್ಲ. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಥರ ಹಾಕ್ತಾಯಿದ್ದೀನಿ. ಹಾಯ್, ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಕಬಾಬ್ಗಂತ ಕಲಸಿಟ್ಟಿರೋ ಚಿಕನ್ ಇದ್ದರೆ ಈ ಥರ ಮಾಡ್ಕೊಬೋದು. ಯಾಕಂದರೆ ನಾವು ಒಂದೊಂದು ವಾರ ಒಂದೊಂದು ದಿವಸ ತಿನ್ನಲ್ವಲ್ಲ, ಆ ದಿವಸ ಹಾಗೆ ಇಟ್ಟಿರುತ್ತೆ. ಅದನ್ನು ಬೇಕಾದ್ರೆ ಇವಾಗ ಕಬಾಬ್ ಮಾಡಿಕೊಂಡು ಚಿಕನ್ ಮಾಡ್ಕೊಬೋದು. ಸ್ಪೈಸಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲೆ, ಚಿಲ್ಲಿ ಪೌಡರು ಎಲ್ಲ ಹಾಕ್ಕೊಂಡು ನೋಡಿರಿ, ಕರ್ದಿಟ್ಕೊಂಡಿರೋ ಕಬಾಬ್ನ ಇದಕ್ಕೆ ಹಾಕ್ಕೋಬೇಕು. ಲಾಸ್ಟಲ್ಲಿ ಎಲ್ಲ ಮಸಾಲೆ ಹಾಕಿ ಟೊಮೊಟೊ, ಈರುಳ್ಳಿ ಎಲ್ಲ ಹಾಕ್ಕೊಳ್ತೀವಲ್ಲ, ಚಕ್ಕೆ ಲವಂಗ ಎಲ್ಲ ಏನೂ ರುಬ್ಬೋದು ಬೇಡ, ಎಲ್ಲ ಹಾಕ್ಕೊಂಡು ಈ ಥರ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಮತ್ತು ಚಿಕನ್ಗೆ ಸ್ವಲ್ಪ ಹಿಡಿಯೋವರೆಗೂ ಆ ಮಸಾಲೆ. ಮತ್ತು ನಮಗೆ ಎಷ್ಟು ತೊಗೊಂಡಿದ್ದೀವಿ ಅಷ್ಟು ನೀರು ಹಾಕ್ಕೊಂಡು, ಉಪ್ಪು ಮತ್ತು ಅದಕ್ಕೆ ತುಪ್ಪ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೋಬೋದು. ನಾನು 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ನೀರು ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ನಮ್ಮ ಕಬಾಬ್ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾವು ರೆಸ್ಟೋರೆಂಟಲ್ಲೆಲ್ಲ ಇದು ಕಬಾಬ್ ಬಿರಿಯಾನಿ ಟ್ರೆಂಡ್ ಆಗಿದೆ. ಸರಿ, ಮನೇಲೂ ಒಂದು ಸರಿ ಮಾಡೋಣ. ಕಬಾಬ್ಗೆ ಅಂತ ಮಾಡಿಟ್ಟಿದ್ದ ಸ್ವಲ್ಪ ಚಿಕನ್ ಇತ್ತಲ್ಲ, ಹಾಗಾಗಿ ನಾನಿವತ್ತು ಸಂಡೇ ಒನ್ ಟೈಮಿಗೆ ಮಾಡ್ತಾಯಿದ್ದೀನಿ. ತುಂಬಾ ಸ್ಮೆಲ್ಲೆಲ್ಲ ಒಂಥರ ಘಮ ಅಡುಗೆ ಮನೆಯೆಲ್ಲ ಅಷ್ಟು ಘಮ ಬರ್ತಾಯಿದೆ. ಯಾವಾಗ ಬೇಗ ಆಗುತ್ತಾ ಅಂತ ಕಾಯ್ತಾ ಇದ್ದೀವಿ ನಾನು ನನ್ನ ಮಗ. ನೋಡಿ, ಆಯಿತು, ಇನ್ನೊಂದು 10 ನಿಮಿಷ. ನೀರೆಲ್ಲ ಡ್ರೈ ಆಗ್ತಾ ಬಂದಿದೆ. ಬಾಣಲಿಲೇ ಮಾಡಿಬಿಟ್ಟೆ, ಕುಕ್ಕರಲ್ಲಿ ಮಾಡಿಬಿಟ್ಟಿದ್ರೆ ಒಂದು 10 ನಿಮಿಷಕ್ಕೆಲ್ಲ ಆಗಿರೋದು. ಸರಿ, ಎಲ್ಲ ತೊಳಿಬೇಕಂದ್ರೂ ಕಷ್ಟನೇ ಅಲ್ವ ನಮಗೆ. ಕಬಾಬ್ ಕರೆದಿರೋ ಬಾಣಲಿ ಇತ್ತಲ್ಲ, ಹಾಗಾಗಿ ಅದರಲ್ಲೇ ಮಾಡಿಬಿಡೋಣ, ಒಂದು 5 ನಿಮಿಷ ಲೇಟ್ ಆದರೂ ಆಗಲಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಬಾಣಲಿಲೇ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ಕೊಂಡೆ. ಬಿರಿಯಾನಿಗೆ ಮೇಯ್ನ್ ತುಪ್ಪ ಹಾಕಬೇಕು, ಆವಾಗಲೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾವು ವೆಜಿಟೇಬಲ್ ಪಲಾವ್ ಮಾಡಿದಾಗಲಿ, ಬಿರಿಯಾನಿ ಮಾಡಿದಾಗಲಿ ತುಪ್ಪ ಮೇಯ್ನು. ಇಷ್ಟು ಒಂದು 10 ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ. ದಪ್ಪ ತಳ ಬಾಣಲಿ ಇರೋದ್ರಿಂದ ಇದ್ರೂ ಕುಕ್ಕರ್ ಆದಷ್ಟೇ ಆಗುತ್ತೆ. ಕುಕ್ಕರಲ್ಲಿ ಅಂದರೆ ನಾವು ತೆಗೆದು ನೋಡ್ತೀವಿ, ನೋಡೋ ಆಗಿಲ್ಲ. ಬಾಣಲಿಲಾದರೆ ಸ್ವಲ್ಪ ಆವಾಗವಾಗ ಕೈ ಆಡಿಸ್ಬೇಕು. ನೋಡಿರಿ, ಟೇಸ್ಟಿ ಘಮ ಬಿರಿಯಾನಿ ರೆಡಿ ಆಯಿತು. ಯಾರ ಮನೇಲಾದರೂ ಕಬಾಬ್ದು ಕಲಸಿಟ್ಟಿರೋದು ಏನಾದರೂ ಇದ್ದರೆ ಈ ಥರ ಒಂದು ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಒನ್ ಟೈಮ್ ಊಟಕ್ಕೂ ಇದು ರೆಡಿ ಆಗಿಬಿಡುತ್ತೆ. ಕಬಾಬ್ ಆಗಿದ್ರೆ ಸೈಡ್ಗೆ ಬೇಕು. ಈ ಥರ ಬಿರಿಯಾನಿ ಮಾಡಿದ್ರೆ ಒಂದು 2-3 ಜನಕ್ಕೆ ಊಟಕ್ಕೂ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.